ನಮಗೆ ಹೇಳಿದ್ರು ಅವರು ಏನತ್ತ ಅಗದಿ ಅವಳು ಮಾತು ಅಂದ್ರ ಪರಸು ಮಾತ್ರ ಅವ್ರು ನಿಮಗೆ ಇಟ್ಟು ಧ್ವನಿ ಆದತ್ ನೀವೇ ಅಂತ ತಿಳ್ಕೊಂಡ್ರೆ ಇಲ್ಲ ಅವ್ರಂಗ ಹಿಂಗ್ ಮಾತಾಡ್ತಾರ ಅವ್ರು. ನೀವು ಮಾಡಿದ್ರಿ ಹೆಂಗ ನಮ್ಮ ಹನುಮಂತ ಮುತ್ತನ ಹಿಂಗ ಹಿಂಗ ನೋಡಿ ಹಿಂಗ ಹಂಗಲ್ಲ ಕೈ ಇನ್ನೊಂದ್ ಜರ ಮ್ಯಾಲ ಕಟ್ಟದ್ ಬಿಟ್ಟಾನವ. ಪರಸು ಅಣ್ಣ ಏನಪ್ಪ ಇದು ಅದು ನನಗೆ ಅದು ಯಾ ನೆನಪಿಗೆ ಬತ್ತು ಗೊತ್ತದೇನು ಯಾನು ಬತ್ರಿ ಎಲ್ಲಮ್ಮ ನಾಟಕದಾಗ ಮಾಡ್ತಿರ್ತಾರ ಹಿಂಗ್ ಹಿಡಿತಾರ ಅಮ್ಮ ತಾವು ಬಂದಂತವ್ರು ಯಾರು ನಾನು ಜಮದಾಗ್ನಿ ಬಂದಿದ್ದೀನಿ ತಮ್ಮ ತಳಬುಡ ವಿವರಿಸಿ ಹೇಳುವಂತಲಾಗಬೇಕಮ್ಮ ಹೇಳ್ಬೇಕಂದ್ರೆ ಈಗ ಸಮಯವಿಲ್ಲದು. ಇವ ತಳ ಕೂತ್ ನಮ್ಮ ಪರಸೋಣ ಇವ ಅವನಿಗೆ ತತ್ವಜ್ಞಾನಿ. ಹೌದಾ ಅಮ್ಮ ನನ್ನ ತಳಬುಡ ವಿವರಿಸಿ ಹೇಳುವಂತಲಾಗುತ್ತೀನಿ ಕೇಳುವಂತಲಾಗು. ಹೇಳು ಹೇಳು ಜಮದಾಗ್ನಿ ಹೇಳು. ಇದು ಯಾನಪ್ಪ ಹುಚ್ಚಾದೇವನ ಹುಚ್ಚ. ಹಸಿರು ಸೀರೆ ಮಲ್ಲಿಗೆ ಮುಡುದು ಯಾರಿಗೆ ಕಾದಿರುವೆ ಇದಿಟ್ಟೆ ಮುಂದಿನ ಅನ್ಬೇಡ ನೀವು. ಹೌದು ನಾನಲ್ಲಪ್ಪ. ಹಾ ಹೌದು ಬರ್ಕೊಂಡ್ರತ್ತೆ ಭಾರಿ ಆನಂದ ಆಯ್ತು. ಮೇಡಮ್ ಹಸಿರು ಸೀರೆ ಉಟ್ಟು ಹೂ ಹಾಕೊಂಡು ಬಂದಿಳು. ಹಸಿರು ಸೀರೆ ಮಲ್ಲಿಗೆ ಮುಡುದು ಯಾರಿಗೆ ಕಾದಿರುವೆ ಅಂದಪ್ಪ. ಹೌದು ಐ ಹುಚ್ಚನ ಹಾಟ್ಯ ಅಂದಳಕ್ಕಿ. ಹೌದು ನನ್ನ ಐ ಹುಚ್ಚನ ಹಾಟ್ಯ ಇಂಥದ್ದು ಬರ್ಕೊಂಡು ಬಂದಿದಿ ನಡಿ ನಿನಗೆ ಒಯ್ದು ಬಿಸಿಲಾಗ ನಿಂದಿರ್ತೀನಿ ಅಂದ್ರು. ಮಳೆ ಆದರೇನು ಬಿಸಿಲಾದರೇನು ಅಂತ. ಹೌದು ನಾ ಹೀಗೆ ನಿಲ್ಲುವೆ. ಏನು ನನ್ನ ತೋಡ್ಯಾರಿ ಖಬರಾಲಿಲ್ಲ ಏನ್ ಮಾಡುವ ಮಾತಾಡ್ತಿತ್ ಹೇಳಿ ಇವನ ಅರಿವಿ ಕಳೆದು ದಿಗಂಬರ ರೂಪಲೆ ನಿಂದಿರ್ಸ್ಬೇಕಂತ ಹೇಳಿದ್ರು. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅನ್ನಂಗಾಯ್ತು. ಹೌದು ನೀವು ಹಾದಿಗೆ ಹೊಟ್ಟು ಒಬ್ಬ ಹೆಣ್ಮಗಳು ಹೋತ ಒಬ್ಬ ಕುಡುಕ್ ಬಂದು ಮೈ ಮ್ಯಾಗ ಹೊಂಟ್ರಿ ಶಾಂತ ಅದ್ರ ನಡೀತದ್ರಿ. ಕ್ರಾಂತಿ ಮಾಡ್ಬೇಕತ್ತ ನೋಡ್ರಿ ಜಗತ್ತದೊಳಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತದ್ರ ಅತ್ತಿ ಜಾಡಿಸಿ ಒದ್ರು ಶಾಂತಲಿ ಅತ್ತಿ ಕಾಲೇ ಒತ್ತಿದಳು ಹೇಮರೆಡ್ಡಿ ಮಲ್ಲಮ್ಮ. ಹೌದು ಹೌದು ಅಕಸ್ಮಾತ್ ಮಲ್ಲಮ್ಮ ಓದಳು ಅತ್ತಿ ಉಳಿತ್ರೇನು ಎಲ್ಲಿ ಮಾತ ಹೆಸರು ಉಳಿತ. ಒಂದು ವೇಳೆ ಅತ್ತಿ ಒದ್ದಾಳತ್ತೇಳಿ ಮಲ್ಲಮ್ಮ ಹೊಳ್ಳಿ ಕ್ರಾಂತಿ ಮಾಡಿದ್ರ ಆಕಿನ ಭಕ್ತಿಗೆ ಒದ್ದಿರ್ತ ಜಗತ್ತದೊಳಗ ಮಲ್ಲೈ ಒಲಿತಿದ್ದ ರಡ್ಡ್ಯಾರ ಕುಲಕ್ಕೆ ಸುಖ ಬರ್ತಿತ್ತಿಲ್ಲ. ಹೌದು ಹೌದು ಹೇಮರೆಡ್ಡಿ ಮಲ್ಲಮ್ಮ ಬರ್ತಿರ್ತಕ್ಕಂತ ಕಷ್ಟಗಳನ್ನ ಸಹನ ಮಾಡಿ ಶಾಂತವಾಗಿದ್ದಳತ್ತೇಳಿ ಆಕಿನ ಭಕ್ತಿಗೆ ಮಲ್ಲೈ ಒಲತ ಜಗತ್ತದೊಳಗ ರಡ್ಡ್ಯಾರ ಕುಲಕ್ಕೆ ಸುಖ ಬೇಡದು. ಹೌದು ಹೌದು ಮತ್ತ ಆಕಿ ಕ್ರಾಂತಿನೇ ಮಾಡಿ ಹೇಳ್ತೀರಿ ಇಲ್ಲ. ಮತ್ತ ನಿಮ್ ಪ್ರಕಾರ ಹೋಗ್ಬೇಕಾದ್ರೆ ಹತ್ತಿ ಒದ್ದಿಳಲ್ಲ ಹೌದಲ್ಲ ಅಲ್ರಿ. ಜಗತ್ತದೊಳಗ ಶಾಂತಿದಿಂದ ಹೋದ್ರೆ ಒಂದು ಹಂತಕ್ಕೆ ಹೋಗಿ ಮುಟ್ಟುತ್ತೇವು, ಮುಕ್ತಿ ಸಿಗ್ತದ. ಬೀಸು ಜೋಳ ಬ್ಯಾಸತ್ತಿಟ್ರ ಸಾಕ್ಷಾತ್ ಮಲ್ಲಯ್ಯ ಬಂದು ಬೀಸ್ ಹೋಗ್ಯಾನ್ರಿ. ಇದರಿಂದ ಶಾಂತ ಸ್ವಭಾವದಿಂದ. ಇಲ್ಲ ಕ್ರಾಂತಿ ಮಾಡಿ ಹಾಡೋರಿದ್ರೆ ಬೇಕಾದಂಗ ಹಾಡ್ಲಿಲ್ಲ. ಕ್ರಾಂತಿ ಮಾಡಿ ಹಾಡ್ಲೇನ. ಅದೇ ನೀವು ನಿಧಿಗಳಾಗ ಬಂದಿರಿ ನಿಮ್ ಫುಲ್ ಹುರುಪ್ ಇರ್ತವ. ಇಲ್ಲ ಕ್ರಾಂತಿ ಮಾಡಿ ಹಾಡ್ಲಿನ ಹೆಂಗತ್ತೀರಿ ತೊಂಬರ್ಲ ಕೊಳಗಿಂದು ಇದು ಹ್ಯಾಂಗಾಗ್ಯದ ಗೊತ್ತವೇನು? ಹೆಂಗಾಗ್ಯದ್ರಿ ಬೋಲೆ ತೋ ಮಾ ಮಾರ್ತೆ ನಾ ಬೋಲೆ ತೋ ಬಾಪ್ ಕುತ್ತ ಖಾತೆ ಅಂದಂಗ ಅಂದ್ರೆ ಖಾತೆ ಅಂದ್ರೆ ನಮ್ಗೆ ತಿಳಿದಿಲ್ರಿ. ಕನ್ನಡ ಅಂದ್ರ ಹೇಳ್ತಿ ಅವು ಹೊಡಿತಾಳ ಹೇಳಿಕಂದ್ರ ಅಪ್ಪನ ಆಯ್ತಿತ್ತಾನ ಅಂದಂಗಾಗ್ಯದ. ಹಾ ಬೋಲೆ ತೋ ಮಾ ಮಾರ್ತೆ ನಾ ಬೋಲೆ ತೋ ಬಾಪ್ ಕುತ್ತ ಖಾತೆ ಹಿಂಗೇನ್ರಿ? ಅಂದ್ರೆ ಇದು ಹ್ಯಾಂಗ್ರಿಪ್ಪ ಮಾತಾ? ಒಬ್ಬ ತಂದಿ ಒಬ್ಬನೇ ಇರ್ತಾನ ತಂದಿ. ಹಾ ಇಲ್ಲ ಅವ್ರ ಆಗ ಒಬ್ರು ಹೇಳಿದ್ರ ಒಬ್ರಿಗೆ ಸಿಟ್ಟು ಬರ್ತದ ಅಂತ ಹೇಳಿದ್ರ ಅವ್ರು. ಅವು ಎಲ್ಲ ಕ್ರಾಂತಿ ಮಾಡಿ ಹಂಗಾಗಿರ್ತಾವ. ಅಂದ್ರ ಹಾ ಕ್ರಾಂತಿ ಹೆಚ್ಚಾಯ್ತಂದ್ರು ಅಪ್ಪಗಳು ಬಹಳ ಆಗ್ತಾರ. ಇದನ್ನು ಅವ್ರಿಗೆ ಗೊತ್ತಿದ್ರಿ ಬಹುತೇಕ. ಅದ ಗೊತ್ತಾಗಿ ಅವ್ರು ಹೇಳಿರ್ತಾರ, ಅವ್ರಿಗೆ ಗೊತ್ತಿಲ್ಲ ಅದು. ಅದಕ್ಕೆ ಹೇಳ್ತಾರ ಏನತ್ತ ಸಮझे तो बाल से बारीक नहीं समझे तो मुसल से बड़ा. ಹೌದು ಬಡೆ ಸಾಬ್. ಅಲ್ರ ಹೌದು ಯಾವುದೇ ವಿಷಯ ಜರ್ತಕ್ಕ ಹೇಳುದು ಕೇಳುದು ಜರ ತಿಳಿತಪ್ಪ ಅಂದ್ರ ಆ ವಿಷಯ ಕೂದಲಿಕ್ಕಿಂತ ಸಣ್ಣ ಅದತ್ತ. ಹೌದು ಸಣ್ಣ ಇರ್ತದ ಕೂಲಿಕ್ಕಿಂತ ಸಣ್ಣ. ಜರ್ ಯಾವುದೇ ವಿಷಯ ಜರ ಹೇಳುದು ಕೇಳುದು ತಿಳಿಲಿಲ್ಲ ಅಂದ್ರ ಆ ವಿಷಯ ಒಣಕಿಕ್ಕಿಂತ ಧಮ್ಮ ಅದತ್. ಎಡ್ದಮ್ ಹೋಗುಳಿ ಅದು. ಅದು ಪರಶುಮಾಸ್ತರಿಗೆ ಕೇಳೋದು ನೀವು. ಎಡ್ದಮ್ರಿ ಪರಸು ಮಾಸ್ತರ್ ಅದು. ಅದು ಕ್ರಾಂತಿ ಮಾಡಿ ಹೇಳ್ತಾರ ಅವ್ರು ನಿಮ್ ಮುಂದಿನ ಸಂದಿಗೆ ಬೇಕಾದಂಗ ಹೇಳಿಲ್ಲ. ಇಲ್ಲಿ ವಿಷಯ ಎಲ್ಲಿಗೆ ಬಂದಿತ್ತಪ್ಪ ಅಂದ್ರ ಎಲ್ಲಿ ಬತ್ರಿಪ್ಪ? ಬೋಲೆ ತೋ ಮಾ ಮಾರ್ತೆ ನಾ ಬೋಲೆ ತೋ ಬಾಪ್ ಕುತ್ತ ಖಾತೆ. ಹಿಂಗಂದ್ರೆ ಏನ್ರಿ ಮಾತಿನ ಅರ್ಥ?
ಒಬ್ಬ ಹುಡುಗನ ತಂದಿ ಹಾ 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 ಹೊಲ್ದಾಗ ನೀರು ಉಣಿಸೋ ಮುಂದ ಏನ್ ಸಿಕ್ತು? ಒಂದು ಕಣಿಕಿ ಗೂಡುವಲ್ಲಿ ಒಂದು ಮಲ ಕೂತಿತ್ತು. ಬಿಳಿ ಮಲ ಇಲ್ಲ ಕರೀದು ಇಲ್ಲ ಕೆಂಪಂದು. ಹಾ ಹಾ ಕೆಂಪ್ ಮಲ. ಈ ಕಡೆ ಬಹಳ ಕೆಂಪ್ ಮಲ. ಕಲರ್ಕ್ ಮಹತ್ವ ಕೊಡ್ಬೇಡ ರಾಮಣ್ಣ. ಆದ್ರ ಮಲಕ್ ಮಾತು ಕೊಡ್ಬೇಕೆ? ಹಾ ಈಶೇಕ ಅರ್ಥ ತಿಳ್ಕೊರಿ. ಹೌದು ಹೌದು ಹಾ ಹಾ ಮಲ ಯಾವಾಗ ಕಲರ್ ಮಹತ್ವಿಲ್ಲ, ಮಲದ ಅಂತ್ಯಲ್ಲಿ ಮುಗಿತದ ಮಹತ್ವ. ಹೌದು ಹೌದು ಖರೆ ಅದು ಮಾತು. ಇಲ್ಲ ಅದಕ್ಕೆ ಕಲರು ಬೇಕೇ. ಸಂದೇಶ ತೋಳದ ತೋರ್ಲೆ ಮಲ ಹಾ ಮಲ ಹಿಡಿದ ಅವ್ರ ಅಪ್ಪ ಮನಿಗೆ ತಂದ ಅವನ ಕೈಯಾಗ ಕೊಟ್ಟ. ಹೌದು ಒಣಗಿ ಮಾಡ್ಲಕ್ಕ. ನೋಡು ಇವತ್ತು ಹೊಲ್ದಾಗ ಬ್ಯಾಟಿ ಆಡಿ ಮಲ ತಂದಿದ, ಇವತ್ತು ಮಲದ ಒಣಗಿ ಉಣಂಗಾಗ್ಯದ. ಒಣಗಿ ಮಾಡತ್ತೇಳಿ ಅವನ ಕೈಯಾಗ ಕೊಟ್ಟ. ಹೌದು ಅವು ಏನ್ ಮಾಡಿದಳು? ನಾ ಮಸಾಲೆ ತೊಗೊಂಡು ಬರ್ತೀನತ್ತೀವ ಮನ್ಯಾಗ ಹೊರಗೆ ಹೋದ. ಹೌದು ಅಂಗಡಿಗೆ ಅಂತ ಅವಾಗ ಅನ್ನಿಸ್ತು, ಏನು ಇವ ಅಪ್ಪರ ಹೋದ ಹಾ ಹಾ ಗಂಡ. ಹೌದು ಗಂಡ ಹೋದ. ಇನ್ನು ಹೋದವ ಜಲ್ದಿ ಬರ್ತಾನಿಲ್ಲ ಅನ್ನೋ ಖಾತ್ರಿ ಇಲ್ಲ. ಇಲ್ಲ ಬರೋನೇ ಒಣಗಿ ಮಾಡ್ಲಕ್ ಆಗಿತ್ತು ತೇಳಿ ತಂದು ಮಲ ಒಯ್ದು ಬುಟ್ಟಿ ತಳಗಿ ಇಟ್ಲು. ಮುಚ್ಚು ಹೌದು ಮುಚ್ಚಿಟ್ಟಳು. ಇದೆಲ್ಲ ದೂರ ನಿಂತು ಸಣ್ಣ ಹುಡುಗ ನೋಡ್ತಿತ್ತು. ಹೌದು ಮಲ ನಮ್ಮಪ್ಪ ಮಲ ತಂದಾನ, ಇದರ ಸಂಗಾಟ ಆಡ್ಬೇಕನ್ನ ಅವು ಬುಟ್ಟ್ಯಾಗ ಮುಚ್ಚಿಡನ್, ಇದು ಬುಟ್ಟಿ ಎತ್ತಿ ಹಿಡ್ಕೊಳಕ್ ಹೋಯ್ತು. ಹೌದು ಏನಾಯ್ತು? ಅದೇ ಮಲನೇ ಮಲ ಹುಡುಗನ ಕೈಯಾಗ ಸಿಕ್ಕಿತ್ತು. ಹೌದು ಮೊದಲೇ ಕೆಂಪ್ ಮಲ ತೆಪ್ಪಸ್ಕೊಂಡು ಮನೆಯಂದು ಫರಾರಿ ಆಯ್ತು. ಗುಡ್ದಾಗ ಹೋಯ್ತು. ಗುಡ್ದಾಗ ಗುಡ್ದಾಗ ಹೋಗಿ ಹೊಲ್ದಾಗ ಹೋಗಿ ಒಟ್ಟು ಮನಿ ಬಿಟ್ಟು ಹೋಯ್ತು. ಹೋಯ್ತು 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 ಹೋಯ್ತು. ಹಾ ಅವು ಬಂದು ಒಣಗಿ ಮಾಡ್ಬೇಕತ್ತು ಬುಟ್ಟಿ ತೆಗೆದು ನೋಡ್ತಾಳ, ಒಳಗ ಮಲ ಇಲ್ಲ. ಮಲ ಇಲ್ಲ. ಗಂಡರೆ ಬರೋ ಟೈಮ್ ಆಗ್ಯದ. ಮೊದಲೇ ಕೆಟ್ಟ ಕೆಟ್ಟ ಸಿಡಕ ಏನ್ ಹ್ಯಾ ಮಾಡುದು? ಇನ್ ಹ್ಯಾಂಗ ಮಾಡುವತ್ತೇಳಿ ಹೊರಗೆ ಬಂದು ಹತ್ತಿತ್ತು. ನೋಡಿದ್ರಾಗ ಮಲ ಸಿಕ್ಕಿತ್ರಿ. ಮಲ ಸಿಗ್ತಾರ ಓಡ್ ಹೋಗ್ತದ್ರಿ. ದೂರ ಹೋಗಿತ್ತು. ಇನ್ನು ಅಲ್ಲೇ ಇಲ್ಲೇ ನೋಡಿದ್ರಾಗ ಅಲ್ಲಿ ಒಂದು ನಾಯಿ ಕುನ್ನಿತ್ತು ಹಿಡ್ಕೊಂಡು ಒಯ್ದಳಿಕ್ಕಿ. ಹೌದು ಕರಿ ನಾಯ್ಕೊನಿ. ಬಿಳಿದು ನಿಮ್ಗೆ ವಾಜ್ಯದಪ್ಪ, ಏನು ಎಲ್ಲದಕ್ಕೂ ಕರಿದು ಕೆಂಪ ಒಳೆ ಹಿಡಿಸಿರಿ ನೀವು ಆಟ. ಇಲ್ಲ ಬೇಕೇ ಅದು ಕಲರ್ ತಲೆಗೆ ಹಾಕೋಬೇಡ್ರಿ ನಾ ಹೇಳ್ತೀನಿ. ಆಯ್ತು ಆಯ್ತು ನಾಯ್ಕೊನಿ ನಾಯ್ಕೊನಿ. ಹಾ ನಾಯಿ ಕುನ್ನಿ ಇತ್ತೆ ತಿಳ್ಕೊರಿ. ಹೌದು 4 ಕಾಲಿಂದು. ನಾಯಿ ಕುನ್ನಿ 4 ಕಾಲಿರ್ಲಿ 8 ಕಾಲು ಇರ್ತಾವ. ಹಾ ಹೌದು ಅದ್ರ ಸಂಗತಿ ಇನ್ನೊಂದು ನಾಯಿ ಕುನ್ನಿ ಇಟ್ರ. ಹೌದು 4. ಹಾ ಹೌದು. ನಾಯಿ ಕುನ್ನಿ ಹಿಡ್ಕೊಂಡು ಒಯ್ದು ಒಣಗಿ ಮಾಡಿಟ್ಲು. ಇದೆಲ್ಲ ದೂರಿಂದ ಸಣ್ಣ ಹುಡುಗ ನೋಡ್ತಿತ್ತು. ಹೌದು ಕಣ್ಣು ತೆರುವುದು ಇಲ್ಲ ಇಲ್ಲ ನೆತ್ಯಾದಿಂದ ನೋಡ್ತಿತ್ತದು. ಹೌದು ಕಣ್ಣು ಮುಚ್ಚಿ ನೋಡ್ತಿತ್ತು. ಏನಾಯ್ತು? ಒಣಗಿ ಮಾಡಿ ಇಟ್ಲು. ಅಪ್ಪ ಉಳ್ಳಾಕ ಬಂದು ಕೂತ. ಯಪ್ಪ ಪುಕ್ ನಿಷಾದ ಗಚ್ ಹೊಡೆದು ಬಂದಿದೀವಿ ಮಸಾಲೆ ತರ್ತೀನತ್ ಹೋಗಿ. ಹೌದು ಆ ಕಡೆದೆ ಆಡ್ಕೋತ ಬರ್ತಿದ್ದೇವೆ. ಆಳ್ಗಾಡ್ಕೋತ ಮನಗಣ ಮಲದ್ ಹೊಡಿಬೇಕಂತ ಹೇಳಿ ಹೊಡಿಬೇಕಂತ ಹೇಳಿ ಅಡಿಗೆ ಮಾಡಿ ಇಟ್ಟ. ಇಟ್ಟಳು. ಇನ್ ಹ್ಯಾಂಗ ಮಾಡ್ಬೇಕು ಅಂತೇಳಿ ಹುಡುಗ ಚಿಂತೆ ಹೊತ್ತು. ಯಾಕ್ರಿ? ಏನರೇ ನಮ್ಮವ್ವ ನಾಯಿ ಕುನ್ನಿ ಕಡ್ದ ಮಾಡ್ಯಾಳ ನಮ್ಮ ಅಪ್ಪ ಹೇಳತ್ತ. ನಮ್ಮವ್ವ ಹೊಡಿತಾಳ. ಗಪ್ ಕುಂಡ್ರತ್ತ. ನಮ್ಮಪ್ಪ ನಾಯಿ ತಿತ್ತಾನ. ಅಯ್ಯಪ್ಪ ಹಂಗ ಪರಸು ಮಾಸ್ತರ್ ಅವ್ರ ಇವತ್ತು ನಿಮ್ಮ ಸಂಗಟ ನನ್ನ ದಗದ ಇಲ್ಲ. ಬೋಲೆತ್ತು ಹಾ? ನಾ ಮಾಡ್ತಿ, ನಾ ಬೋಲೆತ್ತು ಬುಪ್ಪ ಖಾತೆ. ಹೌದು ಬಿಡ್ತಿ ಕಾಡ್ತಾನ, ಹೊಡಿತಿ ಸಾಯ್ತಾನ. ಯಾವ್ದು ಮಾಡುದು? ಇವನಿಗೆ ಯಾರು ಮಾಡ್ಬೇಕೀಗ? ಇದು ಹೆಂಗ ಗೊತ್ತದೇನು? ಹ್ಯಾಂಗ್ರಿ ಆಕಾಶನ? ನಮ್ಮ ಹನುಮಂತ ಮುತ್ಯಾನ ಶಿಶು ಮಕ್ಕಳಾರ ಹುಟ್ಟಿಗೆ ಊರದಾಗ ಹುಟ್ಟಿ ಸೊನ್ಯಾಳ ಕೀರ್ತಿ ಮುಗಲೆತ್ತರಕ್ಕೆ ಮುಟ್ಸ್ಯಾರ. ಅವ್ರದೊಂದು ಮರಿ ಇದು ತಯಾರಾಗ್ಯದ ಡೆಳ್ಳ ಬಿಡ್ತಿ ಸೆಟ್ದಾಡಿ ಬರ್ತಾರ. ಹೊಡಿತಿ ಮುತ್ತ ಪೆಟ್ಟು ಬಿಡಿತಾವ. ಹಾ ಇಲ್ಲಿ ಹೊಡೆಟೆ ಗಣಪತಿ ಪೆಟ್ಟ ಬರದತ್ ನಾ ಸನ್ನತಿಲ್ಲತ್ತಿದ. ಇವ್ರ ತೀರ ನಮಗ್ ಹೇಳಿದ್ರು ಅವರು ಏನತ್ತ ಅಗದಿ ಅವಳು ಮತ್ ಅಂದ್ರ ಪರಸು ಮಾತ್ರ ಅವ್ರು ನಿಮಗೆ ಇಟ್ಟು ಧ್ವನಿ ಆದತ್ ನೀವೇ ಅಂತ ತಿಳ್ಕೊಂಡ್ರೆ. ಇಲ್ಲ ಅವ್ರಂಗ ಹಿಂಗ್ ಮಾತಾಡ್ತಾರ ಅವ್ರು. ನೀವು ಮಾಡಿದ್ರಿ ಹೆಂಗ? ನಮ್ಮ ಹನುಮಂತ ಮುತ್ತನ ಹಿಂಗ ಹಿಂಗ ನೋಡಿ ಹಿಂಗ ಹಂಗಲ್ಲ. ಕೈ ಇನ್ನೊಂದ್ ಜರ ಮ್ಯಾಲ ಕಟ್ಟದ್ ಬಿಟ್ಟಾನವ. ಪರಸು ಅಣ್ಣ ಏನಪ್ಪ ಇದು? ಅದು ನನಗೆ ಅದು ಯಾ ನೆನಪಿಗೆ ಬತ್ತು ಗೊತ್ತದೇನು? ಯಾನು ಬತ್ರಿ? ಎಲ್ಲಮ್ಮ ನಾಟಕದಾಗ ಮಾಡ್ತಿರ್ತಾರ, ಹಿಂಗ್ ಹಿಡಿತಾರ. ಅಮ್ಮ ತಾವು ಬಂದಂತವ್ರು ಯಾರು? ನಾನು ಜಮದಾಗ್ನಿ ಬಂದಿದ್ದೀನಿ. ತಮ್ಮ ತಳಬುಡ ವಿವರಿಸಿ ಹೇಳುವಂತಲಾಗಬೇಕಮ್ಮ. ಹೇಳ್ಬೇಕಂದ್ರೆ ಈಗ ಸಮಯವಿಲ್ಲದು.
ಇವ ತಳಗ್ ಕೂತ್ ನಮ್ ಪರ್ಸೋಣ ಇವ ಅವನಿಗೆ ತತ್ವಜ್ಞಾನಿ. ಹೌದು. ಅಮ್ಮ ನನ್ನ ತಳಬಿಡ ವಿವರಿಸಿ ಹೇಳುವಂತ ತಳಗುತ್ತೀನಿ ಕೇಳುವಂತ ತಳಗು. ಹೇಳು ಹೇಳು ಜಮ್ಮದಾಗ ನೀ ಹೇಳು. ಇದು ಯಾನಪ್ಪ ಹುಚ್ಚಾದೇವನ ಹುಚ್ಚ. ಒಂದು ಕತಿ ಹೇಳಿದ್ರಿ ನೀವು. ಏನ್ ಹೇಳಿದ್ರಿ? ಏನ್ ಹೇಳ ಕತಿ? ರಾವಣ ಮಾಸ್ತರ್ ಅಂತ ಒಬ್ಬ ಮಾಸ್ತರ್ ಇದ್ದ. ವಿದ್ಯಾರ್ಥಿಗಳಿಗೆ ಪಾಠ ಕಲಿಸ್ತಿದತ್ತ, ಗಚ್ಚು ನಿದ್ದೆ ಹೊಡಿತಿದತ್ತ. ಇದು ಪುಪ್ಪುಸತ್ತ, ಇದು ಜಠರತ್ತ. ಹೌದು. ಸಾಯಿಬಾಬರನ ಅಂದತ್ತ. ಅದ ಕತಿ ಹೇಳಿದ್ರೆ ಅದು ಕತಿ ಹಂಗಲ್ಲದು. ಆ ಕತಿನೇ ಬರುದಿಲ್ಲ ಅವ್ರಿಗೆ. ನೋಡ್ರಿ, ಒಬ್ಬ ಶಿಕ್ಷಕ ಒಂದು ಘಳಿಗ್ಯಾಗ ಅರಿವಿ ತೆಗೆದಿಟ್ಟತ್ ಮುಂದ ಒಬ್ಬನಿಗೆ ಎಷ್ಟು ಉನ್ನತ ಮಟ್ಟಕ್ಕೆ ಒಯ್ದದನಂತದ ಅದು ಕತಿ ಅದದು. ಹಾ, ಬೇಟಿ ಕೇಸಿಂದ ಜಠರತ್ತ ಫಟ್ರತ್ತ. ಅವ ಹುಡುಗರಿಗೆ ಹೇಳಿದ, ನಾ ಅರಿವಿ ಕಳೆದ ಇಟ್ಟಿರ್ತ ಯಾರೇ ಬಂದ್ರ ಯಾವಾಗ ಅರಿವಿ ಹಾಕೋತ್ತಲ್ಲ ಅವಾಗ ತಾವೆಲ್ಲರೂ ಎದ್ದು ನಿಂದಿರಬೇಕು. ನಮಸ್ಕಾರಿಸರ, ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್ ಅಂತ ಅವ ಸೂಚನಾ ಕೊಟ್ಟಿದ. ಯಾವಾಗ ಇವ ಇದು ಜಟ್ರ ಇದು ಪಪ್ಪುಸ್ ಅಂತ ಹೇಳ್ತಿದಲ್ಲ, ಅವಾಗ ಆ ಸಾಹೇಬ್ರು ಇನ್ಸ್ಪೆಕ್ಷನ್ ಕತ್ ಹೇಳಿ ಬಂದ್ರು. ಇವ ಚಟ್ನಿ ಅಂಗಿ ಹಾಕೊಂಡ ಸಾಹೇಬ್ರು ಬರೋದು ನೋಡಿ ಲಗೇಜ್, ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್ ಅಂದ್ರು. ಅವಾಗ ಸಾಹೇಬ್ರು ಅಂದ್ರು, ಏನತ್ತ? ಅಂತ ಶಿಕ್ಷಕಪ್ಪ, ಮೈ ಮೇಗಿನ ಅರಿವೇ ಖಬರಿಲ್ಲ. ಜಗತ್ತದೊಳಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟು ಉನ್ನತ ಮಟ್ಟಕ್ಕೆ ಬೆಳೆಸಬೇಕನ್ನೋ ವಿಚಾರ ತೋಣ ಇವನಿಗೆ ಒಂದು ಆದರ್ಶ ಶಿಕ್ಷಕ ಪುರಸ್ಕಾರ ಕೊಡಬೇಕು, ಇವನಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕಂತೇಳಿ ದೊಡ್ಡ ಪ್ರಶಸ್ತಿ ಕೊಟ್ರು ಅದೇ ಶಿಕ್ಷಕಗ. ಇದು ಕತಿ ಹಿಂಗದ. ಇಲ್ಲ, ಅವನು ನೋಡಿ ಇನ್ನೊಬ್ಬ ಶಿಕ್ಷಕ ಅವನು ಪ್ರಶಸ್ತಿ ತಗೋಬೇಕಂತೇಳಿ ತಾನು ಹೇಳ್ದ, ನಾನು ಅಂಗಿ ಕಳೆದಿಡ್ತಾ ಹೊಳ್ಳಿ ನಾ ಯಾವಾಗ ಹಾಕೋತೀನಲ್ಲ ಅವಾಗ ಸಾಲಿ ಬಿಟ್ಟಂಗ ನೀವೆಲ್ಲರೂ ಮನಿಗೆ ಹೋಗ್ಬೇಕಂದ. ಹೌದು, ಪ್ರಶಸ್ತಿ ತಗೋಕಲ್ಲ ಬೆಂಗಳೂರಿಗೆ ಹೋದಂಗಾಯ್ತು. ಆಯ್ತಿವ ಯಾರು ಮಾಡ್ದ ಅಂಗಿ ಕಳೆದಿಟ್ಟ ಇದು ಜಟ್ರ ಪುಸ್ತನಟಿಗೆ ಸಾಹೇಬ್ರು ಬಂದ್ರು. ಇವ್ ಮೊದಲೇ ಹೇಳಿದಲ್ಲ, ಅಂಗಿ ಹಾಕೊಳ್ಳ ಸಾಲಿ ಬಿಟ್ಟಿರ್ತಾವ ನೀವು ಮನಿಗೆ ಹೋಗೋದತ್ತ. ಇನ್ನು ಸಾಹೇಬ್ರು ಬಂದ್ರೆ ಬರಮೈಲಿ ಹಂಗ ನೀವು ಹೋದತ್ತ ಅರಿಬಿ ಹಾಕೊಂಡ್ ನಿತ್ತ ಪಾರ್ಗಳೆಲ್ಲ ಎದ್ದು ಮನಿಗೆ ಹೋದ್ರು. ಏನು ಸಾಹೇಬ್ರನ್ನು ಖಬರಿಲ್ಲ, ಸಾಹೇಬ್ರನ್ನು ಖಬರಿಲ್ಲ. ಎಂತ ಮಾಸ್ತರ್ ಕಲ್ಸವ ನೀವ ಸಾಹೇಬ್ರ ಹುಡುಗರು ಹೋಗ್ಯಾವತ್ತೇಳಿ ಆ ಮಾಸ್ತರ್ಗೆ ಡಿಬಾರ ಮಾಡಿದ್ರು, ಆ ಮಾಸ್ತರ್ಗೆ ಡಿಬಾರ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಪರಸು ಮಾಸ್ತರ್ ಅವ್ರ ಇವತ್ತ ಈ ಕೂಡಿಗೆ ಪೌಳ್ಯಾಗ ತಾವು ಪ್ರಶಸ್ತಿ ತೋರೋ ಮಾಸ್ತರಾಗಿ ಡಾಕ್ಟರೇಟ್ ಪದ್ಮಭೂಷಣ ಒಂದು ಲೆವೆಲ್ಗೆ ಹೋಗ್ತಿರತ್ತ ನಾ ತಿಳಿದಿದ್ದ. ಆದ್ರೆ ನೀವು ಡಿಬಾರ್ ಆಗೋ ಮಾಸ್ತರ್ ಆದ್ರಿ, ನೀವು ಡಿಬಾರ್ ಆಗೋ ಮಾಸ್ತರ್ ಆದ್ರಿ. ಹೌದೌದು, ಸಸ್ಪೆಂಡ್ ಇವು ಡೈರೆಕ್ಟ್. ಒಂದು ಕತಿ ಹೇಳಿದ್ರು ಅವರು. ಏನತ್ತ? ಅದು ಕ್ರಿಕೆಟ್ ಒಳಗೆ 11 ಮಂದಿ ಇಂಥವ್ ನನಗೂ ಹೇಳಕ್ ಬರ್ತಾವ. ಇಂಥವ್ ಹೇಳತ್ತಂದ್ರೆ ಇವತ್ತು ಒಂದ್ ರಾತ್ರಿ ನನಗೆ ಒಬ್ಬನಿಗೆ ಸಾಲಲ್ಲ. ಹೌದು, 12 ಬಂದಿಲ್ಲ, 34 ಮಂದಿ ಹೇಳ್ತೇವ್ ನಾವು. ಯಾಕಂದ್ರೆ ನಿಮಗೊಂದು ಮಾತು ಹೇಳ್ತಾ. ಏನತ್ತ? ಪರಸು ಮಾಸ್ತರ್ ಅವ್ರು ಅಂತ ಒಂದು ವಿದ್ಯಾರ್ಥಿ ಮೇಡಮ್ ಇವ್ರಿಗೆ ಶಬ್ದ ಬರೀಲಿಕ್ಕೆ ಬರಲ್ಲ, ಹಾಡ್ಲಿಕ್ಕೆ ಹುಷಾರ ಅಂತೇಳಿ ಒಂದು 3 ಹಾಡ ಬರ್ಕೊಂಡು ಬರ್ಲಕ್ ಹಚ್ಚಿಳತ್ತ ಮೇಡಮ್ ತಿ ಪರಸು ಮಾಸ್ತರ್. ಹೌದಾ? ಒಳ್ಳೆ ಹುರುಪಿನ ಕಡಿ. ಹೌದು ಹೌದು. ಹೋಗಾನ ಮನಿಗೆ ಟಿವಿ ಹಚ್ಚ, ಜಿ ಕನ್ನಡ ಹಚ್ಚದತ್ತ. ಏನು ಬತ್ತತ್ತ? ಹಸಿರು ಸೀರೆ ಮಲ್ಲಿಗೆ ಮುಡುದು ಯಾರಿಗೆ ಕಾದಿರುವೆ. ಇದಿಟ್ಟೆ ಮುಂದಿನ ಅನ್ಬೇಡ ನೀವು. ಹೌದು, ನಾನಲ್ಲಪ್ಪ. ಹೌದು, ಬರ್ಕೊಂಡ್ರತ್ತೆ ಭಾರಿ ಆನಂದ ಆಯ್ತು. 3 ಬರ್ಕೊಂಡಾರ, ಇನ್ ಹ್ಯಾಂಗ ಮಾಡುದತ್ತೇಳಿ ಇನ್ನೊಂದು ಮುಂದೆ ಉದಯ ಟಿವಿ ಹಚ್ಚದ. ಹೌದು, ಮುಂದಿನ ಭಾಗ ಉದಯ ಟಿವಿ ಹಚ್ಚಟ್ಟಿಗೆ ಅದ್ರಾಗ ಏನು ಬತ್ರಿ? ಮಳೆಯಾದರೇನು ಬಿಸಿಲಾದರೇನು, ಹೌದು, ತಂಪನ ಗಾಳಿ ಬೀಸಿದರೇನು, ನಾ ನಿನ್ನೆ ಕಾಣುವೆ. ಹೌದು ಹೌದು, ಟಿವಿ ಹಚ್ಚದ. ಅದು ಹಾಡು ಬರದ. ಮುಂದ ಜಿ ಕನ್ನಡ ಹಚ್ಚದ. ಅದ್ರಾಗ ಏನು ಬತ್ತು? ಅದ್ರಾಗ ನೋಡಿ ಸ್ವಾಮಿ ನಾವಿರೋದು ಹೀಗೆ ತೇಳಿ 3 ಹಾಡು ಬರ್ಕೊಂಡು ಹೋದ. ಹೋಗಾನ್ ಟೀಚರ ಬರ್ಕೊಂಡು ಬಂದಿರಲ್ಲ, ಬರ್ಕೊಂಡು ಬಂದಿದ್ರಿ 3 ಚಾನಲ್ ಹಚ್ಚಿ 3 ಥರ ಅಂದ. ಹೌದು, ಹಾಡಂದ. ಹಾಡು ಅವತ್ತು ಮೇಡಮ್ ಹಸಿರು ಸೀರೆ ಉಟ್ಟು ಹೂ ಹಾಕೊಂಡು ಬಂದಿಳು. ಹಸಿರು ಸೀರೆ ಮಲ್ಲಿಗೆ ಮುಡುದು ಯಾರಿಗೆ ಕಾದಿರಿವಿ ಅಂದಪ್ಪ. ಹೌದು, ಹುಚ್ಚ ನನ್ನ ಹಟ್ಟೆ ಅಂದಳಕ್ಕಿ. ಹೌದು,
ಅಯ್ಯ ಹುಚ್ಚನ ಹಾಟ್ಯ ಇಂಥದ್ದು ಬರ್ಕೊಂಡು ಬಂದಿದಿ, ನಡಿ ನಿನಗೆ ಒಯ್ದು ಬಿಸಿಲಾಗ ನಿಂದಿರ್ತೀನಂದ್ರು. ಮಳೆ ಆದರೇನು ಬಿಸಿಲಾದರೇನು ಅಂತ. ಹೌದು, ನಾ ಹೀಗೆ ನಿಲ್ಲುವೆ. ಏನು ನನ್ನ ತೋಡ್ಯಾರಿ ಖಬರಲ್ಲ, ಏನ್ ಮಾಡುವ ಮಾತಾಡ್ತಿತ್ತು ಹೇಳಿ ಇವನ ಅರಿವಿ ಕಳೆದು ದಿಗಂಬರ ರೂಪಲೆ ನಿಂದಿರ್ಸ್ಬೇಕಂತ ಹೇಳುದು. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅನ್ನಂಗಾಯ್ತು. ಹೌದು ಹೌದು. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಇದೆಲ್ಲ ಒಂದು ಮನೋರಂಜನೆ ಕಾರ್ಯಕ್ರಮ. ಅವ್ರು ಒಳ್ಳೆ ಕಲಾವಿದರದಾರ, ಜಗತ್ತದೊಳಗ ಒಂದು ಒಳ್ಳೆ ನಾಮ ಬೆಳೆಸ್ಯಾರ. ಆದ್ರ ಅವರು ಕ್ರಾಂತಿ ವಿಷಯ ಯಾಕೆ ಬೆಳೆಸ್ಲಿಲ್ಲ ಇದು ನನಗದ ಗುರ್ತದ. ಯಾಕಂದ್ರೆ ಇಲ್ಲಿ ಕ್ರಾಂತಿ ಶಾಂತಿಗಿಂತ ಇಂಥ ಮಾತಿ ಇವರಿಗೆ ಬಹಳ ಸ್ವಾದ ಕೊಡ್ಲತ್ತೀವಿ. ಹೌದು ಹೌದು ಹೌದಲ್ಲ? ಅಂತದ್ರ ಸಲುವಾಗಿ ಇವರಿಗೆ ನಗಸೋ ಸಲುವಾಗಿ ನಾನು ಎಂದು ಹೇಳಿಲ್ಲ. ಇವತ್ತು ಅವ್ರ ಸಂಗಟ ಕೂಡಿ ನನಗೂ ಕೆಲವೊಂದು ನಗಸು ಕತ್ತಿಗಳು ಇಂದ ನೆನಪಾದು. ಹೌದು, ಬೇಕೇ ಎಲ್ಲ ತರ ಅಂಗಡಿ, ಎಲ್ಲಾ ತರ ಬೇಕೇ. ಯಾಕಪ್ಪ ಅಂದ್ರೆ ಇದೊಂದು ಕಿರಾಣಿ ಅಂಗಡಿ ಅಂದ್ರೆ ಇಲ್ಲಿ ಖಾರ ಇರುವುದೇ, ಇಲ್ಲಿ ರುಚಿನೂ ಇರುವುದೇ. ಖಾರ ಹತ್ತದವ್ರು ದಂಗ ಮಾಡ್ತಾರ, ರುಚಿ ಹತ್ತದವ್ರು ಆನಂದ ತೋತಾರ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಒಂದು ಮಲಕಾರಿ ಸಿದ್ಧ ಮುತ್ತಾನ ಸಿದ್ಧಾಟಿಗೆ ಬಹಳ ಚಂದ ಹೇಳಿದ್ರು. ಕೇಳ್ಯಾರ. ಮಲಕಾರಿ ಸಿದ್ಧ ಮುತ್ತ ಕ್ರಾಂತಿ ಮಾಡ್ದ 11,000 ಸುರಪುರ ರಾಜನ ದಂಡ ದರಬಾರಕ್ಕೆ ಹೊಡೆದ. ಮುಂದ ಕಿರುಬಳ ಕಡದ ಕ್ರಾಂತಿನೇ ಮಾಡದತ್ತ ಹೇಳಿದ್ರಿ. ಹೌದು, ಕಿರುಬಳ ಕಡದ ಕ್ರಾಂತಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಜಿನ್ನೆ ಸಾಬ್ ಬಂದು ಶಾಂತ ಮಾಡ್ಯಾರ. ಶಾಂತ ಜಿಲ್ಲೆ ಸಾಬ ಮುತ್ಯ ಶಾಂತ ಮಾಡ್ದ. ನನ್ನ ಮಲಕಾರ ಸಿದ್ಧ ಮುತ್ಯ ಹುಟ್ಟಬೇಕಾದ್ರ ಅದೇ ನನ್ನ ತಾಯಿನೇಳ ಕೊಂತಾದೇವಿ ಬೋರಿ ಹಳ್ಳದೊಳಗ ಸಂಕಲ್ಪ ಮಾಡಿರು. ಭಾವನ ಅವತಾರ ಮಾವನ ಚೆಲುವೆ, ನನ್ನ ಹೊಟ್ಟಿಲಿ ನೀನೇ ಹುಟ್ಟಿ ಬರಬೇಕು ಮಾವ ಅಂತ ಹೇಳಿ. ಹೌದು, ಹಗಲ 12 ವರ್ಷ, ಇರುಳು 12 ವರ್ಷ ಮಾಯಾದ ಗುಡ್ಡ ತುಳಿದು ಅಂಶಿದ್ದ ಮುತ್ಯಾನಲ್ಲಿ ದುಡಿದು. ಹೌದು, ಭಕ್ತಿ ಹಣ್ಣಾದ ಕಾಲಕ್ಕ ಮಾವ ಫಲ ಕೊಡ್ತೀನಂದ ಕಾಲಕ್ಕ ಸಮಯ ಬರ್ಲಾಕ ಲೇಟ್ ಆಗೋದಕ್ಕ ಕೊಂತೆವ್ಗ ಕೊಡು ಫಲ ಕನಬಾಯಿಗೆ ಕೊಟ್ರು. ಹೌದು. ಅವಾಗ ಕೊಂತೆವ ಮುತ್ಯಾನ ಸಂಗಟ ಕ್ರಾಂತಿ ಮಾಡ್ಕೊತ ಕೂತ್ಳೇನು? ಇಲ್ಲ. ಮಾವ ಮಾತು ಘಾತ ಆಯ್ತು ಮಾವ, 12 ವರ್ಷ ಮಾಡಿದ ಸೇವಾ ಇವತ್ತು ನನಗ ಫಲ ಸಿಗ್ತದ ಮಾವ ಅಂತ ಹೇಳಿ ನಾ ತಿಳಿದಿದ್ದ. ಆದ್ರ ಮಾತ ಘಾತ ಆಯ್ತು ಮಾವ ಅಂತ ಹೇಳಿ ಕಣ್ಣಾಲ ನೀರು ತೆಗೆದ ಶಾಂತದಿಂದ ನನ್ನ ತಾಯಿನೇಳ ಕೊಂತಾದೇವಿ ಗುಡ್ಡ ಇಳಿತಿದಳು. ಅವಾಗ ಯೋಗಿನಾದ ಸಿದ್ಧ ಮುತ್ಯ ಕರಿತಾನ. ಹೌದು. ಏ ಕೊಂತೆವ, ಹೇಳ್ರಿ ಮಾವಯ್ಯ. ಚಿಂತೆ ಮಾಡ್ಲಕ್ ಹೋಗ್ಬೇಡ. ಯಾಕವ್ವ? ನಿನಗ ಕೊಡು ಫಲ ಕನಬಾಯಿಗೆ ಕೊಟ್ಟಿನತ್ತ ಚಿಂತೆ ಮಾಡಬೇಡ ಕೊಂತೆವ. ನೆಲವಲ್ಲು ಗಂಗೆ ಹರಿವರಿಗೆ, ಪಾರೊಂದು ಪೋರಿ ಇರುವರಿಗೆ, ಸೂರ್ಯ ಚಂದ್ರ ಇರುವರಿಗೆ. ಹೌದು. ಹಡದಕ್ಕಿ ಕನಬಾಯಿ ಆದ್ರು ಪಡದಕ್ಕಿ ಕೊಂತೆವ. ಹೌದು. ಹುಟ್ಟಿದ ಕೋಶ 13 ದಿವಸಿಗೆ ನಿನ್ನ ಕೈವಶ ಮಾಡ್ತಾ ಜಗತ್ತದೊಳಗ ಕೊಂತಿ ಕುಮಾರ ಮಲಕಾರ ಸಿದ್ಧ ತಿಳಿ ಸಿದ್ಧಾಟಿಗೆ ಇಡ್ತೀನಂದ್ರು. ಹೌದು. ಇದು ಎದರಿಂದ? ಶಾಂತ ಮನದಿಂದ. ಕೊಂತೆವಾಯಿ ಶಾಂತ ಸ್ವಭಾವದಿಂದ ಇದ್ದಳ ತಿಳಿ ಅಂಶಿದ್ದ ಮುತ್ಯ ಜಗತ್ತದೊಳಗಿಂತ ಸಿದ್ಧಾಟಿಗಿಟ್ಟ. ಹೌದು. ಹೌದಲ್ಲ? ಹೌದು. ಹೇಳಿದ್ರಿ ನೀವು. ಹಾದಿಗೆ ಹೊಟ್ಟು ಒಬ್ಬ ಹೆಣ್ಮಗಳು ಹೋತ ಒಬ್ಬ ಕುಡುಕ್ ಬಂದ ಮೈ ಮ್ಯಾಗ ಹೊಂಟ್ರ ಶಾಂತ ಅದ್ರ ನಡೀತಾವ್ರಿ. ಕ್ರಾಂತಿ ಮಾಡ್ಬೇಕತ್ತ ನೋಡ್ರಿ. ಜಗತ್ತದೊಳಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತದ್ರ ಅತ್ತಿ ಜಾಡಿಸಿ ಒದ್ರು, ಶಾಂತಲಿ ಅತ್ತಿ ಕಾಲೇ ಒತ್ತಿದಳು ಹೇಮರೆಡ್ಡಿ ಮಲ್ಲಮ್ಮ. ಹೌದು ಹೌದು. ಅಕಸ್ಮಾತ್ ಮಲ್ಲಮ್ಮ ಹೋದ್ರು ಅತ್ತಿ ಉಳಿತ್ರೇನು? ಎಲ್ಲಿ ಮಾತ ಹೆಸರು ಉಳಿತು. ಒಂದು ವೇಳೆ ಅತ್ತಿ ಒದ್ದಾಳತ್ತೇಳಿ ಮಲ್ಲಮ್ಮ ಹೊಳ್ಳಿ ಕ್ರಾಂತಿ ಮಾಡಿದ್ರ ಆಕಿನ ಭಕ್ತಿಗೆ ಒದ್ದಿರ್ತ ಜಗತ್ತದೊಳಗ ಮಲ್ಲೈ ಒಲಿತಿದ್ದ, ರಡ್ಡ್ಯಾರ ಕುಲಕ್ಕೆ ಸುಖ ಬರ್ತಿತ್ತಿಲ್ಲ. ಹೌದು ಹೌದು. ಹೇಮರೆಡ್ಡಿ ಮಲ್ಲಮ್ಮ ಬರ್ತಿರ್ತಕ್ಕಂತ ಕಷ್ಟಗಳನ್ನ ಸಹನ ಮಾಡಿ ಶಾಂತವಾಗಿದ್ದಳತ್ತೇಳಿ ಆಕಿನ ಭಕ್ತಿಗೆ ಮಲ್ಲೈ ಒಲತ ಜಗತ್ತದೊಳಗ ರಡ್ಡ್ಯಾರ ಕುಲಕ್ಕೆ ಸುಖ ಬೇಡದು. ಹೌದು ಹೌದು. ಮತ್ತ ಆಕಿ ಕ್ರಾಂತಿನೇ ಮಾಡಿ ಹೇಳತ್ತೀರಿ? ಇಲ್ಲ. ಮತ್ತ ನಿಮ್ ಪ್ರಕಾರ ಹೋಗ್ಬೇಕಾದ್ರೆ ಹತ್ತಿ ಒದ್ದಿಳಲ್ಲ. ಹೌದಲ್ಲ? ಅಲ್ರಿ, ಜಗತ್ತದೊಳಗ ಶಾಂತಿದಿಂದ ಹೋದ್ರೆ ಒಂದು ಹಂತಕ್ಕೆ ಹೋಗಿ ಮುಟ್ಟುತ್ತೇವು, ಮುಕ್ತಿ ಸಿಗ್ತದ. ಬೀಸು ಜೋಳ ಬ್ಯಾಸತ್ತಿಟ್ರ ಸಾಕ್ಷಾತ್ ಮಲ್ಲಯ್ಯ ಬಂದು ಬೀಸ್ ಹೋಗ್ಯಾನ್ರಿ. ಇದರಿಂದ ಶಾಂತ ಸ್ವಭಾವದಿಂದ. ಇನ್ನೂ ಒಂದು ಮಾತು ಹೇಳಿದ್ರಿ ನೀವು. ಜಗತ್ತದೊಳಗ ಮಾಳಿಂಗರಾಯ ಮುತ್ಯ 1100-700 ಹೌದು ಹೊಡೆದು ರುದ್ರಗಟ್ಟಿ ಕಟ್ಟ್ಯಾರ ಅಂತ ಹೇಳಿದ್ರಿ. ಹೇಳ್ಯಾರ.
ಕ್ರಾಂತಿದಿಂದ ಆಯ್ತತ ರುದ್ರಗಟ್ಟಿ ಕಟ್ಟಿದ ಬೆಳಕು ಕಟ್ಟಿ ಕಿಲಿಬಿಲಿ ಮಾಡ್ತಿತ್ತು ಇದೋರಿ ನಿಮ್ಗೆ ಗೊತ್ತದಿಲ್ಲ. ಶಾಂತ ಮಾಡ್ಯಾರ ಶಾಂತ. ಈ ಕಟ್ಟಿ ಶಾಂತ ಮಾಡುವ ಸಲುವಾಗಿ ಯಾವಾಗ ಬೀರನ ಮುತ್ತೆ ಎರಳೆಯಾಗಿ ಹೊಂಟ ಮಾಳಿಂಗರಾಯ ಹಿಂದೆ ಬೆನ್ನು ಹತ್ತಿದ, ಯಾವಾಗ ಡೋಣಿ ಹೆಗ್ಗೆರೆ ಕೆರೆ ಒಳಗೆ ಜಿಗಿದ್ರು ಅವಾಗ ಗುರುವಿನ ತಂದು ರುದ್ರಗಟ್ಟಿ ಶಾಂತ ಆಯ್ತು. ಹೌದು, ಈ ವಿಷಯ ಗೊತ್ತಿಲ್ಲ ಕಾಣ್ತದ ಅವ್ರಿಗೆ. ಇದು ಹಿಂಗ ಶಾಂತಿದ ಕೆಲಸದ ಜಗತ್ತದೊಳಗ ಕ್ರಾಂತಿದ ಏನು ಒಂದರ ವಿಷಯ ಹೇಳಿದ್ರಿ. ಸುಭಾಷ್ ಚಂದ್ರ ಬೋಸ್ ಹತ್ತು ಅಟ್ ಹೇಳಿ ಮನಿಗೆ ಒಬ್ಬ ಹುಟ್ಟಿ ಬರ್ತಾನ, ಕ್ರಾಂತಿ ಪುರುಷರಾಗ್ತಾರ. ಹುಟ್ಟಿ ಬರ್ತಾರಪ್ಪ, ಹುಟ್ಟಿ ಬಂದು ಜಗತ್ತದೊಳಗೆ ಏನು ಮಾಡ್ತಾರ ಕ್ರಾಂತಿದಿಂದ ಅದು ಹೇಳ್ರಿ, ಅಂದ್ರೆ ನಿಮ್ಮ ಕ್ರಾಂತಿ ವಿಷಯ ಹೆಚ್ಚಾಗುತ್ತದೆ. ಇನ್ನೊಂದು ಪಾಳಿ ಬರ್ತದ ಹೇಳ್ರಿ. ಅದಕ್ಕೆ ಬಹಳ ಏನು ಮಾತಾಡೋದಿಲ್ಲ, ನಮ್ಮ ಕಾಕಗಳು ಬಹುತೇಕ ಹೇಳಿ ಹೋಗೇ ಬಿಟ್ರು. ಹೌದು ಅದಕ್ಕೆ ಇರ್ಲಿ, ಬಹಳ ಏನು ಮಾತಾಡೋದಿಲ್ಲ, ತಮ್ಮ್ಯಾರಿಗೂ ವಜ್ಜೆ ಆಗೋದಿಲ್ಲ. ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಹಾಡೋ ಅಪೇಕ್ಷೆ ಇದ್ರ ಅವ್ರು ಹಾಡ್ಲಿ, ಇಲ್ಲಿಕ್ಕ ಮಾಡ್ರಿ ಮಂಗಳಾರತಿ ಅಂದ್ರ ಅದು ನೋಡೋಣ ಮುಂದೆ ಯಾವ ರೀತಿಯಿಂದ ದೇವರಪ್ಪನ ಕೊಡ್ತಾನ ಆ ರೀತಿ ಮಾಡೋಣ ಅಂತ ಹೇಳಿ ತಿಳ್ಕೊಂಡು ಯಾವ ಕ್ರಾಂತಿ ಮತ್ತು ಶಾಂತಿ ತಮ್ಮ ಮನಸ್ಸಿಗೆ ಅತಿ ಆನಂದವಾಗಿ ನಮಗೆ ತಿಳಿದಟ್ಟು ಗುರುನಾಥಿ ಎತ್ತು ಬುದ್ಧಿ ಕೊಡ್ತಾನ. ಅಟ್ರ ಮಟ್ಟಿಗೆ ಇವತ್ತ ಉತ್ನಾಳ ಪರಸು ಮಾಸ್ತರ್ ಅವರು, ನಾವು ಬೆಳವಣಿಗೆ ಸಂಘದ ಒಟ್ಟಿಗೆ ರಾಹುಲ್ ಮಾಸ್ತರ್ ಅವರು, ನಮ್ಮ ತಿಳಿದಟ್ಟ ಮಟ್ಟಿಗೆ ನಾವು ಪರಮಾತ್ಮನ ಸೇವಾದೊಳಗ ನಮ್ಮ ತಮ್ಮಂದ ಪ್ರತಿಪಾದನೆ ಮಾಡಿದೆವು. ಅದಕ್ಕೆ ಏನಾರೇ ತಿಳಿದರೆ ಅಲ್ಲಿ ತಿಳಿಲರದ ಅಲ್ಲಿ ಯಾರ ಮನಸ್ಸಿಗೆ ಮುಟ್ಟುವಂಗ ಕೆಟ್ಟ ಶಬ್ದ ಅವಾಚ್ಯ ಶಬ್ದಗಳು ನುಡಿದಿದೇವಪ್ಪ ಅಂದ್ರ ಏನೋ ಈ ಮಕ್ಕಳು ಇನ್ನೂ ಸಣ್ಣವು, ಇದಕ್ಕೆ ಇನ್ನೂ ಜ್ಞಾನ ಪ್ರಾಪ್ತಿ ಆಗಿಲ್ಲ, ಇದು ಅಜ್ಞಾನದಾಗದ ಮಗ ಶಾಂತದ, ಇದು ಇನ್ನೂ ಕ್ರಾಂತಿಗೆ ಬಂದಿಲ್ಲ ಅಂತ ಹೇಳಿ ತಿಳ್ಕೊಂಡು ಆ ತಪ್ಪನ್ನು ಬದಿಗೊತ್ತಿ ಒಪ್ಪನ ಸ್ವೀಕಾರ ಮಾಡ್ರಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕ್ಷಮಾ ಕೇಳಿ ನನ್ನೆರಡು ಮಾತುಗಳನ್ನು ಮುಗಿಸಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಮುಂದೆ ಯಾವ ರೀತಿಯಿಂದ ಭಗವಂತ ಅಪ್ಪಣೆ ಕೊಡ್ತಾರ ಆ ರೀತಿ ಕಾರ್ಯಕ್ರಮ ಮಾಡ್ತೇವನಂತ ಮಾತನ್ನು ಹೇಳಿ ಖ್ಯಾಲಿ ಚಾಲು ಮಾಡ್ತಕ್ಕಂಥದ್ದು.